ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 67. ಮರುದಿನ ಬೆಳಗ್ಗೆ ಕಿಟಕಿಯ ಮೂಲಕ ಬಂದ ಸೂರ್ಯನ ಕಿರಣಗಳು ಅವನಿಯ ಕಣ್ಣಿನ ಮೇಲೆ ಬಿದ್ದಾಗ ಅವಳಿಗೆ ಎಚ್ಚರವಾಯಿತು. ಆದರೆ ಕಣ್ಣು ಬಿಡಲು ಹೋದರೆ ತಲೆ ವಿಪರೀತವಾಗಿ ಭಾರವೆನಿಸುತ್ತಿತ್ತು. ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಇಡೀ ಪ್ರಪಂಚವೇ ಸುತ್ತುತ್ತಿರುವಂತೆ ಭಾಸವಾಗಿತ್ತು. ತಲೆ ಯಾಕಿಷ್ಟೊಂದು ನೋಯ್ತಿದೆ ಎಂದು ಹಣೆ ಹಿಡಿದುಕೊಂಡವಳಿಗೆ ನಿನ್ನೆ ನಡೆದ ಘಟನೆಗಳೆಲ್ಲ ಮಸುಕಾಗಿ ನೆನಪಾಗತೊಡಗಿದವು. ರಾಧಾಳನ್ನು ಮಾತನಾಡಿಸಿ ಬಂದಿದ್ದು ಆಲೆಮನೆ ಹಬ್ಬ, ಕಬ್ಬಿನ ಹಾಲು ಅಷ್ಟೇ. ಅದಾದ ಮೇಲೆ ಏನಾಯಿತು ಎಂಬುದು ಅವಳ ಸ್ಮೃತಿಯಿಂದ ಪೂರ್ತಿಯಾಗಿ ಅಳಿಸಿ ಹೋಗಿತ್ತು. ಹೇಗೋ ಕಷ್ಟಪಟ್ಟು ಮುಖ ತೊಳೆದು ಕೆಳಗೆ ತಿಂಡಿ ಟೇಬಲ್ ಹತ್ತಿರ ಬಂದಳು. ಅಲ್ಲಿ ಆದಿತ್ಯ ಮತ್ತು ಸವಿತಾ ಇಬ್ಬರೂ ನಗುತ್ತಾ ಏನೋ ಮಾತನಾಡುತ್ತಿದ್ದರು. ಅವಳನ್ನು ನೋಡಿದ ತಕ್ಷಣ ಆದಿತ್ಯನ ಮುಖದಲ್ಲಿ ಒಂದು ತುಂಟ ನಗು ಮೂಡಿತು. ಏನಾಯ್ತು ಅವನಿ, ಮುಖ ಯಾಕೆ ಬೆಳಗ್ಗೆ ಬೆಳಗ್ಗೆ ಹರಳೆಣ್ಣೆ ಕುಡ್ದವ್ರ ಥರ ಇದೆ? ಆದಿತ್ಯ ಪ್ಲೇಟ್ನಲ್ಲಿ ಇಡ್ಲಿ ಹಾಕಿಕೊಳ್ಳುತ್ತಾ ಕೇಳಿದ. ಅವನಿ ಕುಳಿತವಳೆ ಮೆಲ್ಲನೆ ಹೇಳಿದಳು. ಆದಿತ್ಯ, ತುಂಬ ತಲೆನೋಯ್ತಿದೆ. ಏನೋ ಒಂಥರ ವಿಚಿತ್ರವಾಗಿ ಅನಿಸ್ತಿದೆ. ಇವತ್ತು ನಂಗೆ ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ ಅನಿಸುತ್ತೆ ಎಂದಳು. ಸವಿತಾ ಅವಳ ಕಡೆ ನೋಡಿ ನಕ್ಕರು. ಪರವಾಗಿಲ್ಲ ಬಿಡು ಅವನಿ, ಇವತ್ತು ಒಂದಿನ ರೆಸ್ಟ್ ತಗೋ. ಆ ಕಬ್ಬಿನ ಹಾಲಿನ ಪ್ರಭಾವ ಆಗಿದೆ ಎಂದರು. ಅವನಿ ಗೊಂದಲದಿಂದ ಇಬ್ಬರನ್ನು ನೋಡಿದಳು. ಅತ್ತೆ, ನಿನ್ನೆ ಏನಾಯಿತು? ನಂಗೆ ಯಾಕೇನೂ ನೆನಪಿಲ್ಲ. ರೀ ಆದಿತ್ಯ, ಹೇಳಿ ಪ್ಲೀಸ್ ಎಂದು ಗಾಬರಿಯಿಂದ ಕೇಳಿದಳು. ಆದಿತ್ಯ ಅವಳನ್ನು ಸ್ವಲ್ಪ ಕಾಲೆಳೆಯಲು ನಿರ್ಧರಿಸಿದ. ಅವನಿ, ನೀನು ನಿನ್ನೆ ಮಾಡಿದ್ದನ್ನು ನೋಡಿದರೆ ಸವಿತಾ ಮೇಡಮ್ ನಿನ್ನನ್ನು ಮನೆಯಿಂದಲೇ ಆಚೆ ಹಾಕಬೇಕಿತ್ತು. ಆಕಾಶದಲ್ಲಿ ಮಾರ್ಸ್ ನೋಡ್ತೀನಿ ಅಂದೆ. ಕನ್ನಡಿ ಮುಂದೆ ನಿಂತು ಯಾವುದೋ ಹುಡುಗಿ ಜೊತೆ ಜಗಳ ಮಾಡಿದೆ. ಇನ್ನೂ ಏನೇನು ಮಾಡಿಲ್ಲ ನೀನು ಎಂದ. ಅವನಿಯ ಮುಖ ಪೇಲವವಾಯಿತು. ನಿಜವಾಗ್ಲೂನಾ? ಅಯ್ಯೋ ಅತ್ತೆ, ಸಾರಿ ಅತ್ತೆ, ಯಾಕೆ ಹಾಗಾಯಿತು ಅಂತ ಗೊತ್ತಿಲ್ಲ ನನಗೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ನಿಜವಾದ ಪಶ್ಚಾತ್ತಾಪದ ದನಿಯಲ್ಲಿ ಹೇಳಿದಳು ಅವಳು. ಸವಿತಾ ಆದಿತ್ಯನನ್ನು ಗದರಿಸಿ ಅವಳ ಹತ್ತಿರ ಬಂದು ಕುಳಿತರು. ಅವನಿ, ಇವನ್ ಮಾತು ಕೇಳಬೇಡ. ನೀನು ನಂಗೆ ಕೇವಲ ಸೊಸೆ ಅಲ್ಲ, ಮಗಳು ಕೂಡ. ನಿನ್ನೆ ನೀನು ಏನು ಮಾಡಿದ್ರು ಅದು ನೀನು ಬೇಕಂತ ಮಾಡಿದ್ದಲ್ಲ. ಕಬ್ಬಿನ ಹಾಲಲ್ಲಿ ಬೆರೆಸಿದ ಸೊಪ್ಪಿನ ರಸದ ಪ್ರಭಾವಕ್ಕೆ ಯಾರಾದರೂ ಹಾಗೆ ಮಾಡೋದು. ನೀನಾದರೂ ತಪ್ಪು ಮಾಡಿದ್ರು ನನಗೇನು ಬೇಜಾರಾಗಲ್ಲ. ಆದರೆ ನೀನೇನೂ ತಪ್ಪು ಮಾಡಿಲ್ಲ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಎಂದರು ಪ್ರೀತಿಯಿಂದ. ಅವನಿ ಸ್ವಲ್ಪ ನಿರಾಳವಾಗಿ ಆದಿತ್ಯನ ಕಡೆ ನೋಡಿದಳು. ನಂತರ ಸವಿತಾ ಅಲ್ಲಿಂದ ಹೋದ ಕೂಡಲೇ, ಆದರೆ ಆದಿತ್ಯ, ನಾನು ರೂಮ್ನಲ್ಲಿ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ನಾ? ಸೀರಿಯಸ್ ಆಗಿ ಏನಾದರೂ ಹೇಳಿದ್ನಾ? ಅನುಮಾನದಿಂದ ಮೆಲ್ಲಗೆ ಕೇಳಿದಳು. ಆದಿತ್ಯ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ. ಅವಳು ತನ್ನ ಮನದಾಳದ ಪ್ರೀತಿಯನ್ನು ಬಿಚ್ಚಿಟ್ಟಿದ್ದು ಅವನಿಗೆ ನೆನಪಾಯಿತು. ಆದರೆ ಆ ವಿಷಯವನ್ನು ಈಗ ಹೇಳುವುದು ಸರಿಯಲ್ಲ ಎಂದು ಅವನಿಗೆ ತಿಳಿದಿತ್ತು. ನೀನು ಮೊದಲೇ ಸ್ವಲ್ಪ ಮೆಂಟಲ್ ಇದೆಯಾ ಅವನಿ? ನಿನ್ನೆ ಅದು ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ. ಸದ್ಯಕ್ಕೆ ನೀನು ಹೋಗಿ ನಿಂಬೆಹಣ್ಣಿನ ಶರ್ಬತ್ ಕುಡಿದು ಮಲ್ಕೋ ಎಂದು ನಗುತ್ತಾ ಅವಳನ್ನು ಸಮಾಧಾನಪಡಿಸಿದ. ಅವನ ಮಾತಿನಿಂದ ಅವಳಿಗೆ ಪೂರ್ತಿ ಸಮಾಧಾನವಾಗದಿದ್ದರೂ ಸವಿತಾ ಅವರ ಪ್ರೀತಿ ಅವಳ ಸಂಕೋಚವನ್ನು ಸ್ವಲ್ಪ ಕಡಿಮೆ ಮಾಡಿತ್ತು. ಸರಿ, ಇವತ್ತು ರಜೆ ಹಾಕ್ತೀನಿ ಎಂದು ಹೇಳಿ ಎದ್ದವಳು ಆದಿತ್ಯನ ಕಡೆ ತಿರುಗಿ, ಆದರೆ ಆದಿತ್ಯ, ನೆನಪಿರಲಿ, ನಾನು ಮಾತಾಡಿದ್ದೇನಾದರೂ ವಿಚಿತ್ರವಾಗಿದ್ದರೆ ಅದನ್ನ ಇಲ್ಲೇ ಮರ್ತುಬಿಡಿ ಎಂದು ಎಚ್ಚರಿಸಿ ಅಲ್ಲಿಂದ ಹೋದಳು. ಆದಿತ್ಯ ಅವಳು ಹೋಗುವುದನ್ನೇ ನೋಡುತ್ತಾ, ಮರೆಯೋಕೆ ನೀನು ಮಾತಾಡಿದ ಕೇವಲ ಮಾತುಗಳಲ್ಲ ಅವನಿ, ಅದು ನಿನ್ನ ಮನಸ್ಸಿನ ರಹಸ್ಯ. ಅದನ್ನು ಹೇಗೆ ಮರೆಯಲಿ ಮನಸ್ಸಿನಲ್ಲಿ ಅಂದುಕೊಂಡ. ಸಂಜೆ ಆದಿತ್ಯ ತನ್ನ ಸ್ಟಡಿ ರೂಮಿನಲ್ಲಿ ಯಾವುದೋ ಫೈಲ್ ನೋಡುತ್ತಾ ಕುಳಿತಿದ್ದ. ಆಗಲೇ ಹಾಲಿನಿಂದ ಸವಿತಾ ಅವರ ಧ್ವನಿ ಕೇಳಿಸಿತು. ಆದಿತ್ಯ, ಇಲ್ಲಿ ನೋಡು, ಯಾರು ಬಂದಿದ್ದಾರೆ ಅಂತ. ಆದಿತ್ಯ ಬಂದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಅಲ್ಲಿ ರಾಧಾ ನಿಂತಿದ್ದಳು. ಮುಖಪೂರ್ತಿ ಬಾಡಿ ಹೋಗಿತ್ತು. ಕಣ್ಣುಗಳಲ್ಲಿ ಒಂದು ರೀತಿಯ ಹೆದರಿದ ನೋಟವಿತ್ತು. ಮನೆಯಲ್ಲಿ ಅವಳಿಗೆ ಆದಿತ್ಯನ ಮನೆಗೆ ಬರಲು ನಿರ್ಬಂಧವಿದ್ದರೂ ಅವಳು ಇಲ್ಲಿಗೆ ಬಂದಿದ್ದು ಆದಿತ್ಯನಿಗೆ ಆತಂಕ ತರಿಸಿತು. ರಾಧಾ, ನೀನಾ? ಈ ಸಮಯದಲ್ಲಿ ಹೇಗೆ ಬಂದೆ? ಮನೇಲಿ ಕೇಳ್ಕೊಂಡು ಬಂದೆ ತಾನೆ? ಆಶ್ಚರ್ಯದಿಂದ ಕೇಳಿದ. ರಾಧಾ ಮುಗುಮ್ಮಾಗಿ ನಕ್ಕು, ಹೇಗೋ ಅಮ್ಮನ ಒಪ್ಸು ಬಂದೆ ಆದಿತ್ಯಣ್ಣ. ಕೆಲವು ಅನುಮಾನಗಳಿವೆ, ಅವ್ರ ಹತ್ರ ಕೇಳ್ಕೊಂಡು ಬರ್ತೀನಿ ಅಂತ ಬಂದೆ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದಳು. ಇರು ರಾಧಾ, ಅವನಿಯನ್ನು ಕರಿತೀನಿ ಎಂದು ಆದಿತ್ಯ ಅವಳನ್ನು ಕರೆದ. ಅವನಿ ಕೂಡ ಗಡಿಬಿಡಿಯಿಂದ ಬಂದಳು. ರಾಧಾಳನ್ನು ನೋಡಿ ಅವಳಿಗೂ ಆತಂಕವಾಯಿತು. ಮೂವರು ಕುಳಿತ ಮೇಲೆ ರಾಧಾ ತನ್ನ ಮನಸ್ಸಿನ ಭಾರವನ್ನು ಬಿಚ್ಚಿಟ್ಟಳು. ಆದಿತ್ಯಣ್ಣ, ಆ ಮೀಟಿಂಗ್ ಯಾವಾಗ? ನಂಗೆ ತುಂಬ ಭಯ ಆಗ್ತಿದೆ. ಮಾವನ ಎದುರಿಸೋದು ಅಂದರೆ ಸಾಮಾನ್ಯ ವಿಷಯ ಅಲ್ಲ. ನನ್ನಿಂದ ಇದು ಸಾಧ್ಯನಾ? ಒಂದು ವೇಳೆ ಊರಿನವರೆಲ್ಲ ನನ್ನನ್ನೇ ತಪ್ಪಾಗಿ ನೋಡಿದ್ರೆ ನಾನು ಏನು ಮಾಡಲಿ? ನನ್ನ ಪರಿಸ್ಥಿತಿ ನಿಮಗೂ ಗೊತ್ತಿದೆ. ಮನೇಲಿ ಅಮ್ಮಂಗೆ ಮಾವ ಹೇಳಿದ್ದೆ ವೇದವಾಕ್ಯ. ರಾಧಾ ಕಣ್ಣೀರು ಹಾಕಿದಳು.
19 ವರ್ಷದ ಆ ಹುಡುಗಿಯ ಮನಸ್ಥಿತಿ ಹೇಗಿರಬಹುದು ಎಂದು ಆದಿತ್ಯ ಅವನಿ ಇಬ್ಬರಿಗೂ ಗೊತ್ತಿದೆ. ಆದಿತ್ಯ ಅವಳ ಹತ್ತಿರ ಸರಿದು ಕುಳಿತು ಅವಳ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿದ. ರಾಧಾ, ಮೊದಲಿ ಕಣ್ಣೀರು ಒರೆಸ್ಕೊ. ನಿನ್ನ ಮನಸ್ಸಲ್ಲಿರೋ ಆತಂಕ ನಂಗೆ ಅರ್ಥ ಆಗುತ್ತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ಸತ್ಯದ ಹಾದಿಯಲ್ಲಿ ನಡೆಯುವಾಗ ಏಕಾಂಗಿ ಅಂತ ಯಾವತ್ತೂ ಅನ್ಕೋಬೇಡ. ನಾನು ಚಿಕ್ಕಂದ್ಲಿಂದಲೂ ಹೇಗಿದ್ದೀನಿ ಅಂತ ನಿಂಗೆ ಗೊತ್ತು. ನಾನು ಒಮ್ಮೆ ಮಾತು ಕೊಟ್ರೆ ಅದನ್ನು ಮೀರಲ್ಲ. ಈ ಹೋರಾಟದಲ್ಲಿ ನಾನು ನಿನ್ನ ಹಿಂದೆ ಅಲ್ಲ, ನಿನ್ನ ಜೊತೆಯಲ್ಲೇ ಇರ್ತೀನಿ. ಅವನಿ ಕೂಡ ರಾಧಾಳ ಕೈ ಹಿಡಿದು ಧೈರ್ಯ ತುಂಬಿದಳು. ಹೌದು ರಾಧಾ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆ ಇರ್ತೀನಿ. ಸಂಬಂಧಿಕರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಿನ್ನ ಭವಿಷ್ಯ ನಿಂಗೆ ಮುಖ್ಯ ಆಗಬೇಕು. ಹತ್ತಿರದವರೇ ಶತ್ರುಗಳಾದಾಗ ನಾವು ಧೈರ್ಯ ಕಳ್ಕೊಳ್ಬಾರ್ದು, ಬದಲಾಗಿ ಹಠ ಹಿಡಿಬೇಕು ಎಂದಳು. ಆದಿತ್ಯ ಗಂಭೀರವಾಗಿ ಮುಂದುವರೆಸಿದ. ಶಶಿ ಮಾವನ ಬಗ್ಗೆ ನನಗೂ ಗೊತ್ತು. ಅವನು ಏನೇ ತಂತ್ರ ಮಾಡಿದ್ರು ನಾವು ಅದನ್ನು ಮೆಟ್ಟು ನಿಲ್ಲೋಣ. ನಮ್ಮ ಮೇಲೆ ನಂಬಿಕೆ ಇಡು. ಆ ನಂಬಿಕೆ ಇದ್ದರೆ ಸಾಕು. ನಾಳೆ ಅವರೆಲ್ಲರೆದ್ರು ನೀನು ತಲೆ ತಗ್ಸಿ ನಿಲ್ಬೇಡ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನಾವು ನಿನ್ನನ್ನು ಯಾವುದಕ್ಕೂ ಬಿಟ್ಕೊಡಲ್ಲ ಎಂದ. ಆದಿತ್ಯ ಮತ್ತು ಅವನಿಯ ಈ ಮಾತುಗಳು ರಾಧಾಳಲ್ಲಿ ಹೊಸ ಚೈತನ್ಯ ತುಂಬಿದವು. ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೆ ಎಂದು ರಾಧಾ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ತೆರಳಿದ್ದಳು. ರಾಧಾ ಅಲ್ಲಿಂದ ಹೋದ ಮೇಲೆ ಆದಿತ್ಯ ದೀರ್ಘವಾಗಿ ಉಸಿರು ಹೊರಹಾಕಿದ್ದ. ಅವನ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಆವರಿಸಿತ್ತು. ರಾಧಾಳಿಗೆ ಧೈರ್ಯವನ್ನೇನೋ ತುಂಬಿದ್ದ. ಆದರೆ ವಾಸ್ತವದ ಪರಿಸ್ಥಿತಿ ಅವನಿಗೂ ಚೆನ್ನಾಗಿ ತಿಳಿದಿತ್ತು. ಶಶಿಧರನಂತಹ ಕುತಂತ್ರಿಗಳನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ ಎಂಬುದು ಅವನ ಆತಂಕಕ್ಕೆ ಕಾರಣವಾಗಿತ್ತು. ಅವನಿ ಅಲ್ಲಿಗೆ ಬಂದು ಆದಿತ್ಯನನ್ನೇ ಗಮನಿಸಿದಳು. ಅವನ ಹಣೆ ಮೇಲಿನ ನೆರಿಗೆಗಳನ್ನು ಗಮನಿಸಿದವಳು, ಆದಿತ್ಯ, ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಅವಳು ಮೆಲ್ಲಗೆ ಕೇಳಿದಳು. ಆದಿತ್ಯ ಅವಳ ಕಡೆ ನೋಡಿ ಒಂದು ಸಣ್ಣ ನಗು ನಕ್ಕು, ಏನಿಲ್ಲ ಅವನಿ, ಸುಮ್ಮನೆ ಎಂದು ಮಾತು ಮುಚ್ಚಿಡಲು ಯತ್ನಿಸಿದ. ಸುಳ್ಳು ಹೇಳಬೇಡಿ. ರಾಧಾ ಹೋದಾಗಿಂದ ನಿಮ್ಮ ಮುಖದಲ್ಲಿ ಒಂದು ಆತಂಕ ಕಾಣ್ತಿದೆ. ಅವಳ ಮುಂದೆ ಧೈರ್ಯವಾಗಿ ಮಾತಾಡಿದ್ರಿ, ಆದರೆ ಈಗ ನಿಮ್ಮ ಮನಸ್ಸಲ್ಲೇನೋ ಓಡ್ತಿದೆ ಅಲ್ವಾ ಎಂದು ಅವಳು ಅವನ ಹತ್ತಿರ ಬಂದು ನಿಂತಳು. ಆದಿತ್ಯ ನಿಟ್ಟುಸಿರು ಬಿಟ್ಟು, ಹೌದು ಅವನಿ, ರಾಧಾ ಇನ್ನೂ ಚಿಕ್ಕವಳು. ಆ ಕ್ಷಣಕ್ಕೆ ಅವಳು ಧೈರ್ಯ ತೋರ್ಬೋದು. ಆದರೆ ನಾಳೆ ಅವರೆಲ್ಲರ ಮಾತಿನ ಮುಂದೆ ಅವಳು ಒಂದು ಕ್ಷಣ ತತ್ತರಿಸಿದ್ರು ನಮ್ಮ ಇಡೀ ಪ್ಲ್ಯಾನ್ ಉಲ್ಟಾ ಆಗಿಬಿಡುತ್ತೆ. ಅವಳು ಹೆದರಿ ಹಿಂದೆ ಸರಿದ್ರೆ ಅವಳು ಬದುಕನ್ನು ಉಳಿಸೋದು ನಮ್ಗೆ ಕಷ್ಟ ಆಗ್ಬೋದು. ಅದೇ ನನಗೆ ಚಿಂತೆ ಆಗ್ತಿರೋದು ಎಂದ. ಅವನಿ ಅವನ ಪಕ್ಕದಲ್ಲೇ ಕುಳಿತು ಅವನ ಕೈಗಳನ್ನು ತನ್ನ ಕೈಯೊಳಗೆ ತೆಗೆದುಕೊಂಡಳು. ಆದಿತ್ಯ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಪಾಸಿಟಿವ್ ಆಗಿರಿ. ರಾಧಾ ಇಲ್ಲಿಗೆ ಬಂದಿದ್ದೇ ಅವಳಲ್ಲಿ ಬದಲಾವಣೆ ಶುರುವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಒಬ್ಬ ಹೆಣ್ಣು ತನ್ನ ಹಕ್ಕಿಗಾಗಿ ಮನೆಯಿಂದ ಹೊರಬಂದು ಸಹಾಯ ಕೇಳ್ತಿದ್ದಾಳೆ ಅಂದರೆ ಅವಳೊಳಗೂ ಒಂದು ಹಠ ಇದ್ದೇ ಇರುತ್ತೆ. ನೀವು ಅವಳು ಬೆನ್ನಿಗೆ ನಿಂತಿದ್ದೀರಾ ಅಂದಮೇಲೆ ಅವಳು ಖಂಡಿತ ಹಿಂದೆ ಸರಿಯಲ್ಲ ಎಂದಳು. ನಂಗೆ ಗೊತ್ತು, ಆದರೆ ಶಶಿಧರ್ ಎಂಥವನು ಅಂತ ನಿಂಗೆ ಗೊತ್ತಿಲ್ಲ ಅವನಿ ಎಂದಾಗ ಅವಳು ಅವನ ಕೈಯನ್ನು ಸ್ವಲ್ಪ ಗಟ್ಟಿಯಾಗಿ ಒತ್ತಿ, ನೋಡಿ ಆದಿತ್ಯ, ಅವ್ರು ಎಂಥವನೇ ಆಗಿರಲಿ, ಆದರೆ ಈ ಕಡೆ ಇರೋದು ಆದಿತ್ಯ ಅನ್ನೋದನ್ನು ಮರಿಬೇಡಿ. ನೀವು ಯಾವತ್ತೂ ಸೋಲನ್ನು ಒಪ್ಕೊಂಡವ್ರಲ್ಲ. ರಾಧಾ ಹತ್ರ ಏನೋ ಮ್ಯಾಜಿಕ್ ಮಾಡೋಕೆ ನಾವು ಹೇಳ್ತಿಲ್ಲ, ಕೇವಲ ಸತ್ಯ ಹೇಳೋಕೆ ಹೇಳ್ತಿದ್ದೀವಿ. ಸತ್ಯಕ್ಕೆ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಎಂದು ನಕ್ಕಳು. ಅವಳ ಆ ಆತ್ಮವಿಶ್ವಾಸದ ಮಾತುಗಳು ಆದಿತ್ಯನ ಮುಖದಲ್ಲಿ ಈಗ ಒಂದು ಸಹಜವಾದ ನಗು ತರಿಸಿತು. ಸರಿ ಬಿಡು, ಇಷ್ಟೊಂದು ಕಾನ್ಫಿಡೆನ್ಸಿಂದ ನೀನು ಹೇಳ್ತಿದ್ಯಾ ಅಂದಮೇಲೆ ನಾನು ನಂಬಲೇಬೇಕು. ಈ ಮೊಂಡು ಅವನಿ ಕೂಡ ಇಷ್ಟೊಂದು ಬುದ್ಧಿವಂತೆಯಾಗಿ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ಕಾಲೆಳೆದ. ಅವನಿ ಮುನಿಸಿನಿಂದ ಕೈ ಬಿಡಿಸಲು ಹೋದಳು. ಆದರೆ ಆದಿತ್ಯ ಅವಳ ಕೈಯನ್ನು ಬಿಡದೆ ಹಾಗೆಯೇ ಹಿಡಿದುಕೊಂಡ. ಮುಂದಿನ ಭಾನುವಾರ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ದಾರೆ ಕೇಶುಮಾವ ಎಂದು ಅವಳಿಗೆ ವಿಷಯ ತಿಳಿಸಿದ ಆದಿತ್ಯ. ಅವನಿ ಸರಿ ಎಂದು ತಲೆದೂಗಿದಳು. ಮುಂದುವರಿಯುವುದು ನೋಡೋಣ. ಮುಂದಿನ ವಾರ ಏನಾಗುತ್ತೆ ರಾಧಾ ಮನೆಯಲ್ಲಿ ಅಂತ. ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.